ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಚಿನ್ನದ ಮಣ್ಣಿ ಎಂಥ ಸೌಂದರ್ಯ ನೋಡು ನಮ್ಮ ಹರಿಯುವನೆ ಹೂಗಳ ಕೆಂಪು ಮರಗಳ ಸಂಪು ಎಲ್ಲೂ ಆದಾಯನಗೆ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಹೇಗೆ ಇರಲಿ ನಮ್ಮೂರ ಸವಿನೋಟ ಚಂದ, ಸಾವಿರ ಭಾಷೆಯ ಕಲಿತರು ಮನಕ್ಕೆ ಕನ್ನಡ ನುಡಿ ಮುತ್ತೆ ಅಂದ. ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮೂರ ಸವಿನೋಟ ಚಂದ, ಸಾವಿರ ಭಾಷೆಯ ಕಲಿತರು ಮನಕ್ಕೆ ಎಲ್ಲೂ ಆತಾಯನಗೆಯೇ. ಪೂರ್ವದ ಪುಣ್ಯವೋ ಬೆಳಕಿನ ಭಾಗ್ಯವೋ ಕನ್ನಡ ಮಣ್ಣಲ್ಲಿ ಪಾವನ ಮಣ್ಣಿದನ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಲಾ 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 ಲಾ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.
ಕಾಶಿಲಿ ಸ್ನಾನ ಮಾಡು, ಕಾಶಿಯ ಸುದ್ದಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಮಾಡಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಕಾಣಕ್ಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಾವು ಎಲ್ಲ ನೆಚ್ಚಿನ ಯುವ ನಾಯಕ ಬಿ.ವಿ. ಮಹೇಶ್, ಡಿಕಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಜೆ. ಸುರೇಶ್, ಸೇವ್ ಕೆಜಿಎಂ ಯುನೈಟೆಡ್ ಫ್ರಂಟ್ ನ ಅಧ್ಯಕ್ಷರಾದಂಥ ಕಾಮ್ರೇಡ್ ಜ್ಯೋತಿಬಾಸ್ ಅವರಿಂದ ಧ್ವಜಾರೋಹಣೆ. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಕರ್ನಾಟಕ ಮಾತೆ ಜಯ, ಸುಂದರ ನದಿವನಗಳ ನಾಡೆ ಜಯ, ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಅರಣ್ಯ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಸದಾ ಚಿನ್ಮಯಿ ಕರುಣಾಯ ತಾಯಿ, ಸದಾ ಚಿನ್ಮಯಿ ಪುಣ್ಯ ಭೂಮಿ ನಮ್ಮ ದೇವಾಲಯ. ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಅವರಿಗೂ ಕೂಡ ಸನ್ಮಾನವನ್ನ ಹಾಗೆ ಗೌರವಿಸ್ತಾ ಇದ್ದೀವಿ. ಹಾಗೆ ಹೋಗಿದಾಗ ಮುಂದಿನ ಗೌರವಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಧೀರ ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವನ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರ ಕಲೆ ನಿನ್ನದು. ಸಂಗೀತ ನೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಸದಾ ಚಿನ್ಮಯಿ. ಭೂಮಿ ನಮ್ಮ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ಚಿನ್ಮಯಿ. ಅವರ ಸೌಲಭ್ಯಗಳು ಏನ್ ಕಲ್ಕೊಂಡಿದ್ದಾರೋ, ಏನ್ ಮುಂದೆ ಕಲ್ಕೊಳ್ಬಾರ್ದು, ಅದನ್ನ ಹೋರಾಟದ ಮುಖಾಂತರ ಪಡಿಬೇಕನ್ನೋ ಉದ್ದೇಶದಲ್ಲಿ ಚಿನ್ನದಗಲಿ ಪ್ರದೇಶದಲ್ಲಿ ಸೇರು ಕೆಜಿಎಫ್ ಯುನೈಟೆಡ್ ಫ್ರಂಟ್ ಒಂದು ಸಂರಚನೆ ಕಟ್ಟಿ ಬಹಳ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗ್ತಿರುವ ನಾವು ಎಲ್ಲ ನೆಚ್ಚಿನ ಯುವಕ ಸೀನಿಯರ್ ಅಡ್ವೊಕೇಟ್ ಆದಂತ ಕಾಮ್ರೇಡ್ ಜ್ಯೋತಿಬಾಸ್ ಅವರು ಸ್ಟೇಟ್ ಸೆಕ್ರೆಟರಿ ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಚಾರ ಸಮಿತಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಸೋಷಿಯಲ್ ಸೆಕ್ಯುಲರ್ ಪ್ರೋಗ್ರೆಸಿವ್ ಫಾರಂ ವತಿಯಿಂದ ಇವತ್ತು ಈ 6 ನಗರ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಕನ್ನಡ ನಾಡು ಕನ್ನಡ ನುಡಿ ಅನ್ನುವ ಮಾತು ಇವತ್ತು ಎಲ್ಲೆಲ್ಲಿ ಕೂಡ ಕೇಳಿ ಬರ್ತಾ ಇದೆ. ವಿಶೇಷವಾಗಿ ಈ ಭಾಗದಲ್ಲಿ
ಇದು ಪಾರ್ಟ್ ಆಫ್ KGF. ಈ ಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಏನು 1956 ಅಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಪ್ರಕಾರ ಯಾವ ರೀಜನ್ ಅಲ್ಲಿ ಯಾವ ಭಾಷೆಗಳನ್ನ ಮಾತಾಡ್ತಾರೋ ಆ ಭಾಷೆ ಇರತಕ್ಕಂಥ ರಾಜ್ಯಗಳನ್ನ ಗುರುತಿಸಿ ಸಪರೇಟ್ ಆಗಿ ಮಾಡಿದ್ರು. ಸೊ 1956 ಅಲ್ಲಿ ಕರ್ನಾಟಕ ಸಪರೇಟ್ ಆಗಿ ಕನ್ನಡ ಮೆಜಾರಿಟಿ ಮಾತಾಡ್ತಕ್ಕಂಥವರನ್ನ ಒಂದು ಆಯ್ಕೆ ಮಾಡಿ ಈ ರಾಜ್ಯವನ್ನ ಮಾಡಿದ್ರು. ಇವತ್ತುವರೆಗೆ ನಾವು ಕರ್ನಾಟಕದಲ್ಲಿ ನಾವು ನೋಡಿದರೆ ಯಾವುದೇ ಹಲವಾರು ಭಾಷೆಗಳನ್ನು ಮಾತಾಡೋರು ಇರ್ತಾರೆ, ಹಲವಾರು ಜಾತಿಯವರು ಇರ್ತಾರೆ. ಆದರೂ ಕೂಡ ನಾವು ಯಾವ ಮಣ್ಣಿನಲ್ಲಿ ಇದ್ದೇವೆ, ಯಾವ ಮಣ್ಣಿನಲ್ಲಿ ಬದುಕ್ತಾ ಇದ್ದೇವೆ, ಯಾವ ಮಣ್ಣಿನಲ್ಲಿ ನಾವು ದುಡಿತಾ ಇದ್ದೇವೆ, ಯಾವ ಮಣ್ಣಿನಲ್ಲಿ ನಾವು ದುಡಿದು ಅದರಿಂದ ನಾವು ಊಟ ಮಾಡ್ತಾ ಇದ್ದೇವೆ, ಬದುಕ್ತಾ ಇದ್ದೇವೆ, ಉದ್ಯೋಗ ಮಾಡುತ್ತಾ ಇದ್ದೇವೆ ಅನ್ನುವಾಗ ಅದು ಕನ್ನಡ ಕರ್ನಾಟಕ ಅನ್ನುವ ಮಾತನ್ನ ಯಾರು ಕೂಡ ನಾವು ದೂರ ಹಾಕಂಗಿಲ್ಲ. ಇಲ್ಲಿ ಭೇದ ಭಾವನೆ ಯಾವುದೂ ಇಲ್ಲ. ಕೆಲವರು ಮಾಡಿರಬಹುದು, ಆದರೆ ಯಾವುದೇ ಭೇದ ಭಾವನೆಗಳು ಇಲ್ಲ. ಆದರೆ ಇವತ್ತು ಕೂಡ ಕನ್ನಡವನ್ನ ಕಲಿಯಬೇಕು. ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೇವೆಯೋ ಅಲ್ಲಿ ಪ್ರತಿಯೊಬ್ಬರು ಕೂಡ ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡವನ್ನ ಕಲಿಯಬೇಕು ಅನ್ನುವುದರಲ್ಲಿ ಇವತ್ತು KGF ನಲ್ಲಿ 90% ಆಫ್ ದಿ ಇರತಕ್ಕಂಥ ವಿದ್ಯಾರ್ಥಿಗಳು ಫ್ಯಾಮಿಲಿಗಳಲ್ಲಿ ಕೂಡ ಇವತ್ತು ಕನ್ನಡವನ್ನ ಮಾತೃಭಾಷೆಯಾಗಿ ತಗೊಂಡು ಇವತ್ತು ಕನ್ನಡವನ್ನ ಓದುತ್ತಾ ಇದ್ದಾರೆ. ಇದನ್ನು ಯಾರು ಕೂಡ ತಿರಸ್ಕಾರ ಮಾಡಕ್ಕೆ ಆಗಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಏನು ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ನಮ್ಮ ಈ ಗ್ರಾಮದ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರ ಆಗಿರತಕ್ಕಂಥ ಸವಿತಾ ಬಾಬು ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅವರು ಇದು ಒಂದು ಕಾರ್ಯಕ್ರಮ ಅಲ್ಲ, ಇನ್ನೊಂದೇ ಕಾರ್ಯಕ್ರಮ ಅಲ್ಲ, ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಎಲ್ಲಾ ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಮಾಡುವುದು ಏನು ಗುರುಸ್ತದೆ ಅಂದ್ರೆ ಅವ್ರು ಏನು ಉದ್ದೇಶದಿಂದ ಸೋಷಿಯಲ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಫ್ರಂಟ್ ಅಂತ ಏನು ಭಾರತವನ್ನ ಇಟ್ಟಿದ್ದಾರೋ ಅದಕ್ಕೆ ಅಂಗವಾಗಿ ಅವರು ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡುತ್ತಾ ಇದ್ದಾರೆ. ಆ ರೀತಿಯಲ್ಲಿ ಮಾಡುವಾಗ ಅವರಿಗೆ ಎಡ ಮತ್ತು ಬಲ ಎರಡು ಕಡೆ ಅವರಿಗೆ ಒಂದು ಇದ್ದಾರೆ ಅಂದ್ರೆ ಅದು ನಮ್ಮ ಜಿಲ್ಲಾ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮೆಚ್ಚಿನ ಮಹೇಶ್ ಅವರು ಮತ್ತು ಇನ್ನೊಂದು ಕಡೆ ಈ ಕಡೆ ಇವಾಗ DK ಅಲ್ಲಿ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸುರೇಶ್ ಅವರು. ಇವರು ಅದಕ್ಕೆ ಪ್ರಮುಖವಾಗಿ ಅವರು ನಮ್ಮ ಕರುಣಾಮೂರ್ತಿ ಅವರನ್ನು ಕೂಡ ಬಿಟ್ಟಿಲ್ಲ. ಸೊ ಇವರು ಎಲ್ಲರನ್ನು ಗುರುತಿಸಿ ಇವತ್ತು ಒಂದು ಕಾರ್ಯಕ್ರಮಗಳನ್ನ ಮಾಡುತ್ತಾ ಇದ್ದಾರೆ. ಅವರ ಸೇವೆ, ಅವರ ಏನು ಉದ್ದೇಶ ಏನಿದೆಯೋ ಈ ಭಾಗಕ್ಕಾಗಿ ಅವರು ಮಾಡುತ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇವತ್ತು ಮಾತ್ರ ನಾವು ಆಚರಣೆ ಮಾಡಿ, ಇವತ್ತು ಮಾತ್ರ ನಾವು ಕನ್ನಡಿಗರು ನಮ್ಮ ಒಗ್ಗಟ್ಟನ್ನು ತೋರಿಸುವುದು ಸರಿಯಲ್ಲ. ವರ್ಷದ ಪೂರ್ತಿಯ ಕೂಡ ನಮ್ಮ ಜೀವನದಲ್ಲಿ ಕೂಡ ನಾವು ಕನ್ನಡ ಮಣ್ಣಿನಲ್ಲಿದ್ದೇವೆ. ಕನ್ನಡ ಮಣ್ಣಿಗಾಗಿ ನಾವು ಇರಬೇಕು, ಕನ್ನಡ ಅಭಿವೃದ್ಧಿ ಮಾಡೋದಕ್ಕೆ ನಾವು ಇರಬೇಕು ಅನ್ನೋದನ್ನ ಗುರುತಿಸಿಕೊಂಡು ನಾವು ಇದು ಮಾಡಬೇಕು. ಅದೇ ರೀತಿಯಲ್ಲಿ ಇವತ್ತು ಏನು ಚಿನ್ನದ ಗಣಿ, ವಿಶ್ವಕ್ಕೆ ಚಿನ್ನ ಕೊಟ್ಟಂತ ಗಣಿ ಪ್ರದೇಶ ಇವತ್ತು ಹೆಂಗಾಗಿದೆ, ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಅದರ ಅಂಗವಾಗಿ ಬೆಂಬಲ ಕಾರ್ಖಾನೆ ಈ ಭಾಗದಲ್ಲಿ ವಾಸಿಸತಕ್ಕಂಥ ಕಾರ್ಮಿಕರ ಕುಟುಂಬಗಳು ಇವತ್ತು KGF ಅಂದ್ರೆ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಿಲ್ತಾ ಇದ್ದಾರೆ. ನಾವು ಇಲ್ಲಿ ವೇದಿಕೆ ಮೇಲೆ ಆಶೀರ್ವಾದರಾಗಿರ್ತಕ್ಕಂಥ ನಮ್ಮ ಮಹೇಶ್ ಅವರ ಒಂದು ನಮ್ಮ ಸಲಹೆ ಏನಂದ್ರೆ ಇವತ್ತು ನಿಮ್ಮ ದಾರಿಯಲ್ಲಿ ನಾವು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಸ್ಥೆಗಳ ಮುಖಾಂತರ ನಮ್ಮ ಸೇವ್ KGF ಯುನೈಟೆಡ್ ಫ್ರಂಟ್ ನ ಬೇಡಿಕೆಗಳನ್ನ ಅವರ ಮುಂದೆ ನಾವು ನೀಡಿದ್ದೇವೆ. ಆ ಬೇಡಿಕೆಗೆ ಅವರು ಒಂದು ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ಅನ್ನ ಇವತ್ತು ಪುನರಚನೆ ಮಾಡುತ್ತಾ ಇದ್ದಾರೆ. ಅದು 60% ಅಲ್ಲಿ ಸ್ವಚ್ಛತೆ ಮಾಡುತ್ತಾ ಇದ್ದಾರೆ. ನಿಮಗೆ ಇಲ್ಲಿ ಒಂದು ಬೇಡಿಕೆ ಇಡ್ತಾ ಇದ್ದೀನಿ, ನಮ್ಮ ಮಹೇಶ್ ಅವರಿಗೆ ಒಂದು ಬೇಡಿಕೆ ಇಡ್ತಾ ಇದ್ದೀನಿ. ಇನ್ನೂ ಕೂಡಲೇ ಅದನ್ನ ಬೇಗ ಸ್ವಚ್ಛತೆ ಮಾಡಿ ನಿಮ್ಮ ನೇತೃತ್ವದಲ್ಲಿ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಅನ್ನ ಅಲ್ಲಿ ಮಾಡಬೇಕು. ಅದೇ ನಮ್ಮ ಒಂದು ಆಸೆ ಕೂಡ ಅಂತ ಕೂಡ ಇಲ್ಲಿ ಮಾಡುತ್ತಾ ಇದ್ದೀನಿ.
ಅದಕ್ಕೆ ತಾವು ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಸಂಸ್ಥರನ್ನ ಭೇಟಿ ಮಾಡಿ ತಿರ್ಗಾ ಒಂದು ಸಾರಿ ಅವರು ಕೂಡ ನಾವು ಒಂದು ಥ್ಯಾಂಕ್ಸ್ ಅನ್ನ ಕೂಡ ಕೃತಜ್ಞತೆ ಕೂಡ ನಾವು ತಿಳಿಸಬೇಕಾಗಿದೆ. ಅದೇ ರೀತಿ ಬೇರೆ ವಿಚಾರದಲ್ಲಿ ಕೂಡ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ನ 1 lakh ಸಿಗ್ನೇಚರ್ ಅನ್ನು ಕೂಡ ಇವತ್ತು ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಅದೇ ಈ ಸಭೆಯಲ್ಲಿ ಇನ್ನೊಂದು ಮಾಡ್ತಾ ಇದ್ದೀವಿ, ಚಿನ್ನದ ಈ ಕರ್ನಾಟಕದ ಮಣ್ಣಲ್ಲಿ ಇರತಕ್ಕಂಥ ಚಿನ್ನದ ಪ್ರದೇಶ ಅದು ಬೇರೆ ಕಡೆ ಅಲ್ಲ. ಆದ್ರಿಂದ ಈ ಬೆಮಲ್ ಭಾಗದಲ್ಲಿ ಇರತಕ್ಕಂಥ ಎಲ್ಲ ನಾಗರಿಕರು ಕೂಡ ಒಂದು ದಿವಸ ಸಿಗ್ನೇಚರ್ ಕ್ಯಾಂಪೇನ್ಗೆ ನೀವು ಕೂಡ ಸಪೋರ್ಟ್ ಮಾಡಬೇಕು. ಅದಕ್ಕೆ ವೇದಿಕೆಯಲ್ಲಿ ಇರತಕ್ಕಂಥ ನಾಯಕರು ಅದಕ್ಕೆ ಚಾಲನೆ ನೀಡಬೇಕಂತ ಹೇಳಿ ನಮ್ಮ ಮಾತು, ನಮ್ಮ ನುಡಿ, ನಮ್ಮ ಎಲ್ಲಾ ರೀತಿಯಲ್ಲಿ ಕೂಡ ಕನ್ನಡ ಕನ್ನಡ ಅಂತ ಹೇಳಿ ನನಗೆ 2 ಮಾತನಾಡೋದಕ್ಕೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ಮುಂದುವರಿಸ್ತೇನೆ. ಧನ್ಯವಾದಗಳು. ಇವತ್ತು ಅಂಬೇಡ್ಕರ್ ಪ್ರಚಾರ ಸಮಿತಿಯವರು ಅಂಬೇಡ್ಕರ್ ಸರ್ಕಲ್ ನಮ್ಮ ಭಾಗದ ಡಿಕೆಯಲ್ಲಿ ಅಂಬೇಡ್ಕರ್ ಸರ್ಕಲಲ್ಲಿ ಸುಂದರವಾಗಿ ಮಾಡಿದ್ದಾರೆ. ಅದಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ನಮ್ಮ ಬ್ರದರ್ ಮಹೇಶ್ ಅವರು ಮತ್ತು ಆರಿಫ್ ಅಹಮದ್ ಅವರು, ಸವಿತಾ ಬಾಬು ಅವರು, ಟಿಎಪಿಎಸ್ಸಿ ಶ್ರೀನಿವಾಸ್ ಅವರು ಮತ್ತು ಸೇದರಾಮಣ್ಣ ಅವರು ಎಲ್ಲ ಮುಂದೆ ನನ್ನ ಸ್ನೇಹಿತರು, ಅಣ್ಣ ತಮ್ಮಂದಿರ ಅಕ್ಕ ತಂಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳುತ್ತಾ, ಕನ್ನಡ 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 ಅಂದರೆ ನಮಗೆ ಹೆಮ್ಮೆ. ಯಾಕಂದರೆ ನಾವು ಹುಟ್ಟಿರೋ ಊರು, ನಾವು ಹುಟ್ಟಿರೋ ಜಾಗ ಅದು ಕನ್ನಡದ ಮಣ್ಣು. ಆ ಕನ್ನಡ ಮಣ್ಣಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ನಮಗೆಲ್ಲ ಒಂದು ಹೆಮ್ಮೆ. ಅದರಿಂದ ಈ ಜಾತಿ ಮಾತಾಡೋದು ಬೇಡ, ಎಲ್ಲರೂ ಕನ್ನಡ ಶುಭಾಶಯ ಹೇಳಿ. ಪ್ರತಿಪಕ್ಷಗಳ ಅಧ್ಯಕ್ಷರೇ, ಈಗ ಇಬ್ಬರು ಮುಖ್ಯಗಳು ಕಾರ್ಯದರ್ಶಿ ಆದಂತ ಆರಿಫ್ ಅಯಾಸ್ ಅಹಮದ್ ಅವರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನೀಡುತ್ತಾ ಒಂದು ಮಾತು ಹೇಳಕ್ಕೆ ಬಯಸ್ತಾರೆ. ಅಂದು ಕನ್ನಡ, ಇಂದು ಕನ್ನಡ, ಎಂದೆಂದಿಗೂ ಕನ್ನಡ. ಯಾವತ್ತೂ ಯಾವಾಗ ಎಲ್ಲೇ ಇರಲಿ, ದೇಶದ ವಿದೇಶ ಯಾವುದೇ ಭಾಗದಲ್ಲಿ ನಮ್ಮ ಕನ್ನಡ 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 ಯಾವತ್ತೂ ಕನ್ನಡಿಗರು ಕನ್ನಡವನ್ನು ಯಾವತ್ತೂ ಹೇಳ್ತಿರಬೇಕು. ನಮ್ಮ ಭಾಷೆಯನ್ನು ಯಾವಾಗಲೂ ಹೆಚ್ಚಿನಾಗಿ ಎಲ್ಲ ಜೊತೆಯಲ್ಲಿ ಅದನ್ನು ಮಾತನಾಡಬೇಕು. ಎಸ್ಪೆಷಲಿ ಬೆಂಗಳೂರು ಅಂತ ಒಂದು ಕಾರ್ಪೊರೇಟ್ ವರ್ಲ್ಡಲ್ಲಿ ಇಲ್ಲಿ ನಮ್ಮ ಭಾಷೆಯನ್ನು ಮಾತನಾಡೋಕ್ಕೆ ಜನರು ಸಂಕೋಚ ಮಾಡ್ತಾರೆ. ಅಲ್ಲೆಲ್ಲ ಬೇಡ, ಯಾವತ್ತೂ ಕನ್ನಡ, ಯಾವತ್ತೂ ಕನ್ನಡ, ಮನಸ್ಸಲ್ಲೂ ಕನ್ನಡ, ಹೃದಯದಲ್ಲೂ ಕನ್ನಡ, ಹೋಗಿ ಮಾತಾಡುವಾಗಲೂ ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇಳಿ ಒಂದು ಪ್ರೌಢ ಕನ್ನಡಿಗರಾಗ ನಿಮ್ಮ ಜೊತೆ ಎಲ್ಲ ಕೊಟ್ಟಿದ್ದು ನಿಂತಿದ್ದು ಏನು ನಾವು ಈ ಗಡಿನಾಡಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಈ ಕೆಜಿಎಫ್ ಭಾಗದಲ್ಲಿ ಇಡೀ ರಾಜ್ಯಕ್ಕೆ ಹೋಗಬೇಕಂತ ಈ ನಮ್ಮ ಸರ್ಕಲ್ನಲ್ಲಿ ಈ ಒಂದು ನಾವು ಅತಿ ಹೆಚ್ಚಾಗಿ ಕನ್ನಡ ಇರೋದ್ರಿಂದ ನಾವು ಕನ್ನಡ ಭಾಷೆಯನ್ನು ಅಳವಡಿಸಿ ಕನ್ನಡಕ್ಕಾಗಿ ನಾವು ಈ ಗಡಿನಾಡನ್ನು ಉಳಿಸ್ತಾ ಇದ್ದೀವಿ. ಕನ್ನಡ ಅಂತ ನಾವು ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದ್ದೀವಿ. ಎಲ್ಲಿ ಹೋದ್ರೂ ಕನ್ನಡಿಗರಾಗಿರ್ಬೇಕಂತ ನಿಜ. ನಾವು ಕೆಜಿಎಫ್ ಅಂದರೆ ಗಡಿಭಾಗದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಕನ್ನಡವನ್ನು ಆಚರಿಸಿ ನಮ್ಮ ರಾಜ್ಯಕ್ಕೆ ನಾವು ಸಹ ಗಡಿನಾಡಲ್ಲಿ ಇಡೀ ದೇಶಕ್ಕೆ ಚಿನ್ನ ಕೊಟ್ಟವರು, ಇಡೀ ದೇಶದಲ್ಲಿ ಮೊದಲನೇದಾಗಿ ನಾವು ವಿದ್ಯುತ್ತನ್ನು ಪಡೆದಂಥ ಗಡಿನಾಡಿನ ರಾಜ್ಯ ನಮ್ಮ ಕೋಲಾರ ಜಿಲ್ಲೆಯ ಒಂದು ಗಡಿಭಾಗದಲ್ಲಿ ಕೆಜಿಎಫ್ ಚಿನ್ನದ ಗಣಿಯಾಗಿ ಇದ್ದೀವಿ. ಇಡೀ ದೇಶಕ್ಕೆ ಕೊಟ್ಟಿದ್ದೀವಿ. ನಾವು ಈ ದೇಶದ ಮಣ್ಣಿ, ಈ ರಾಜ್ಯದ ನುಡಿಯನ್ನು ನಾವು ಎಲ್ಲ ಕಡೆಯನ್ನು ಅನುಭವಿಸ್ತಾ ಇದ್ದೀವಿ. ಇಡೀ ನಮ್ಮ ರಾಜ್ಯದಲ್ಲಿ ನಾವು ಕೆಜಿಎಫ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಚಿನ್ನ ಕೊಟ್ಟಂಥ ರಾಜ್ಯ, ಈ ದೇಶಕ್ಕೆ ಹೆಗ್ಗಳಿಕೆ ಆಗಿರುವ ಕೆಜಿಎಫ್ ಚಿನ್ನದ ಗಣಿ ನಾವು ರಾಜ್ಯದಲ್ಲಿ ಒಂದೇ ಕಡೆ ಇದೆ, ಹಾಗೆ ಆಲಮಟ್ಟಿಯಲ್ಲಿ ಇದೆ. ಅಂದರೆ ಇಡೀ ನಮ್ಮ ರಾಜ್ಯಕ್ಕೆ ಅತಿ ಹೆಚ್ಚಾಗಿ ಕೊಟ್ಟಿರುವಂಥ ಕೊಡುಗೆ ನಮ್ಮ ಕೆಜಿಎಫ್. ಗಡಿನಾಡಿನಿಂದ ಮೊದಲೇ ಮುಖ್ಯಮಂತ್ರಿಯಾಗಿ ಕೊಟ್ಟಿರೋರು ಕೂಡ ನಮ್ಮ ಕೋಲಾರ ಜಿಲ್ಲೆ ಹಾಗೂ ಕೆಜಿಎಫ್ ಗಡಿಭಾಗದಲ್ಲಿರುವ ನಮ್ಮ ಕೆ.ಜಿ. ರೆಡ್ಡಿ ಅವರು. ಹಾಗೆ ನಮ್ಮ ಮತ್ತೊಬ್ಬ ನಮ್ಮ ಬಿಮಲ್ ತಂದಂಥ ನಮ್ಮ ಎಂ.ಎ. ಕೃಷ್ಣಪ್ಪ ಅವರು ಕೂಡ ಸಹ ನಾವು ಇಡೀ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದೀವಿ. ಹಾಲನ್ನು ಸಹ ಕೊಟ್ಟಿದ್ದೀವಿ. ಕಾರ್ಖಾನೆ ಕೊಟ್ಟಂಥ ನಮ್ಮ ಎಂ.ಎ. ಕೃಷ್ಣಪ್ಪ ಅವರು, ಮತ್ತೊಬ್ಬ ಎಂ.ಎ. ಕೃಷ್ಣಪ್ಪ ಇಡೀ ದೇಶಕ್ಕೆ ವಿದೇಶದಿಂದ ಹೆಚ್ಚಾಗಿ ಹಸುವನ್ನು ತಂದು ಇಡೀ ದೇಶಕ್ಕೆ ಗುರುತಿಸುವಂಥ ಕೀರ್ತಿ ನಮ್ಮ ದೇಶದ ಬಗ್ಗೆ ಸಲ್ಲುತ್ತೆ ಅಂತ ಹೇಳ್ತಾ
ನಾವು ಎಲ್ಲಿನೂ ಕನ್ನಡವನ್ನು ಬಳಸ್ತಾ ನಾವು ಕನ್ನಡಕ್ಕೆ ಅತಿ ಹೆಚ್ಚು ಪ್ರಾತಿನಿಧ್ಯ ನೀಡುತ್ತಾ ನಾವು ಕನ್ನಡವನ್ನು ಕಾಪಾಡಬೇಕು ಅಂತ ಹೇಳಿ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸುತ್ತಾ ಇವತ್ತು ಮಾತಾಡುವಾಗ ಕನ್ನಡದ ಬಗ್ಗೆ ನಮ್ಮ ಶ್ರೀನಿವಾಸ ಹೇಳಿದ್ರು. ನಾವು ಈ ಕನ್ನಡ ನಾಡ ಹುಟ್ಟಿರೋದೇ ಒಂದು ಪುಣ್ಯ ಅಂತ ಹೇಳಿದ್ರು ತಪ್ಪಾಗಲಾರದು. ಒಂದು ಕಾಲದಲ್ಲಿ ನಮ್ಮ ಕನ್ನಡನ ಅಂದ್ರೆ ನಾರ್ತ್ ಇಂಡಿಯಾದವರು, ನೀವು ಕನ್ನಡದವರಾಗಿರ್ಲಿ, ನೀವು ತೆಲುಗುವರಾಗಿರ್ಲಿ, ನೀವು ಮಲಯಾಳಿ ಆಗಿರ್ಲಿ, ನೀವು ತಮಿಳ್ ಆಗಿರ್ಲಿ, ಸೌತ್ ಇಂಡಿಯಾ ಅಂದ್ರೆ ಅವ್ರ ಕನ್ನಡ ಕಾಣಿಸ್ತಾ ಇದ್ದು ಮದ್ರಾಸ್ ಅಂತಿದ್ರು. ಯಾಕಂದ್ರೆ ಈ ಕಡೆ ಎಲ್ಲ ನಮ್ಮ ಎಕ್ಸ್ಪೋರ್ಟರ್ಸ್ ಎಲ್ಲ ಇದ್ದಿದ್ದು ಮದ್ರಾಸಲ್ಲೇ, ಸಿನಿಮಾ ಫೀಲ್ಡ್ ಇದ್ದಿದ್ದು ಕೂಡ ಸ್ಟುಡಿಯೋಸ್ ಎಲ್ಲ ಇದ್ದು ಮೆಡ್ರಾಸ್ ಅಲ್ಲೇ. ಹಾಗಾಗಿ ಮದ್ರಾಸಿ ಅಂತ ಕರೀತಾ ಇದ್ರು. ಇವತ್ತು ನಮ್ಮ ಕನ್ನಡದ ಚಿತ್ರರಂಗ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಕಾಂತಾರ, ಈ KGF ಅಂತ ಸಿನಿಮಾಗಳು ಬಂದಾದ್ಮೇಲೆ ಇದು ಕನ್ನಡಿಗರ ಚಿತ್ರ, ಇದು ಕರ್ನಾಟಕದ ಚಿತ್ರ ಅಂತ ಹೇಳ್ತಾರೆ. ಮೊನ್ನೆ ನಾನು ಒಂದು ತಿಂಗಳಾಯ್ತು ಕಾಂತಾರ ಸಿನಿಮಾ ರಿಲೀಸ್ ಆಗಿ, ವಿಶ್ಲೇಷಕರು ಹೇಳ್ತಾ ಇದಾರೆ ಆಸ್ಕಾರ್ಗೆ ನಾಮಿನೇಟ್ ಆಗುತ್ತೆ ಈ ಚಿತ್ರ ಅಂತ ಒಂದು ಚಿತ್ರ ಕೊಟ್ಟಿರೋದು ಯಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಕುವರ ರಿಷಬ್ ಶೆಟ್ಟಿ ಅವರು. ಈ ಕನ್ನಡ ಮೇಲೆ 8 ಜನ ಜ್ಞಾನಪೀಠ ಪುರಸ್ಕೃತರು ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮ್ಮ ಹಿರಿಮೆಯ ಸರಿ. ಡಾಕ್ಟರ್ ರಾಜ್ಕುಮಾರ್ ಅಂತ ಒಂದು ಒಳ್ಳೆ ಕಲಾವಿದನ ಕೊಟ್ಟಿರೋದು ಇದೇ ಕನ್ನಡ ಮಣ್ಣು. ಕ್ರಿಕೆಟ್ ಕ್ಷೇತ್ರಕ್ಕೆ ಬಂದ್ರೆ ಅನಿಲ್ ಕುಮಾರ್ ಆಗಿರ್ಬೋದು, ಜಾಮವತ್ ಶ್ರೀನಾಥ್ ಆಗಿರ್ಬೋದು, ವೆಂಕಟೇಶ್ ಪ್ರಸಾದ್ ಆಗಿರ್ಬೋದು, ಸುನೀಲ್ ಜೋಶಿ ಆಗಿರ್ಬೋದು, ರಾಹುಲ್ ದ್ರಾವಿಡ್ ಆಗಿರ್ಬೋದು, ಅಂತ ಒಂದು ಪ್ರತಿಭೆಯನ್ನು ಕೊಟ್ಟಿರುವಂತಹ ಜಲ ಯಾವ್ದನ ಇದೆ ಅದು ನಮ್ಮ ಕನ್ನಡದ ನಾಡು. ನಾವು ಮನೆಯಲ್ಲಿ ನಮ್ಮ ಭಾಷೆಗಳು ಮಾತಾಡ್ಕೊತೀವಿ, ಅವರವ್ರ ಭಾಷೆ ಬಗ್ಗೆ ಅವರವರ ಪ್ರೀತಿ ಎಲ್ಲ ಇರಬೇಕು. ಆದ್ರೆ ನಾವು ಹೊರಗಡೆ ಬಂದಾದ್ಮೇಲೆ ನಮ್ಮ ಭಾಷೆ ವ್ಯವಹಾರ ಭಾಷೆ ಆಗಿರ್ಬೇಕಂದ್ರೆ ಯಾವ ನೆಲದಲ್ಲಿ ನಾವು ಹುಟ್ಟಿದೀವಿ ಆ ನೆಲದ ಭಾಷೆ ಮಾತಾಡ್ಬೇಕು. ನಾವು ಕನ್ನಡದ ನೆಲದಲ್ಲಿ ಹುಟ್ಟಿದೀವಿ, ಕರ್ನಾಟಕದಲ್ಲಿ ಹುಟ್ಟಿದೀವಿ, ನಮ್ಮ ವ್ಯವಹಾರಿಕ ಭಾಷೆ ಕನ್ನಡನೇ ಆಗಿರ್ಬೇಕು. ಇವತ್ತು ನಾವಿರೋದು ಕನ್ನಡದ ಮಧ್ಯ ಭಾಗದಲ್ಲಿಲ್ಲ, ನಾವು ಗಡಿ ಭಾಗದಲ್ಲಿದ್ದೀವಿ. ಒಂದು ಕಡೆ ತಮಿಳ್ ಮಾತಾಡುವಂತ ತಮಿಳುನಾಡಿದೆ, ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಇದೆ. ಜನ ಮಾತಾಡುವಾಗ ಹೇಳ್ತಾರೆ, ಒಂದು ಕಡೆ ಕನ್ನಡ ಅಂತಾರೆ, ಒಂದು ಕಡೆ ಎಕ್ಕಡ ಅಂತಾರೆ, ಮಧ್ಯದಲ್ಲಿ ನಾವು ಕನ್ನಡ ಅಂತ. ಇಂಥ ಒಂದು ಜಾಗದಲ್ಲೂ ಕೂಡ ನಾವು KGF ಅಲ್ಲಿ ಕನ್ನಡ ರಾಜ್ಯೋತ್ಸವನ ನಮ್ಮ ಒಂದು ದೀಪಾವಳಿ ಹಬ್ಬ ಆಗಿರ್ಬೋದು, ಒಂದು ಯುಗಾದಿ ಹಬ್ಬ ತರ ಆಚರಣೆ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿರುವ ಕನ್ನಡ ಅಭಿಮಾನ ಆಗಿದೆ. ಯಾಕಂದ್ರೆ ಇಲ್ಲಿ ನಾವು ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ. ಈ ವೇದಿಕೆಯಲ್ಲಿ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಬಾಬು ಅವರು, ನಮ್ಮ ಕರುಣಾಮೂರ್ತಿ ಅವರು ಇಬ್ಬರು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ. ಆದ್ರೆ ಈ ಕಾರ್ಯಕ್ರಮ ಅಂತ ಬಂದಾಗ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ನವೆಂಬರ್ 1 ನಮ್ಮ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಇಲ್ಲಿ ನಾವು ನಮ್ಮ ಭಾಷೆನ ಮತ್ತು ನಮ್ಮ ಒಂದು ಪಕ್ಷನ ಮತ್ತು ಎಲ್ಲರೂ ಒಟ್ಟಾಗಿ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಆತ್ಮೀಯ ಮಿತ್ರರಾದಂತ ನಮ್ಮ ಸುರೇಶ್ ಅವರು ಇದ್ದಾರೆ. ಇಲ್ಲಿ ನಾನು ಎಷ್ಟು ಕಾರ್ಯಕ್ರಮ ಬಂದಿರ್ತೀನೋ ಅವರು ಅಷ್ಟೇ ಕಾರ್ಯಕ್ರಮ ಬಂದಿರ್ತಾರೆ, ಅವರು ಎಷ್ಟು ಕಾರ್ಯಕ್ರಮ ಬಂದಿರ್ತೀವಿ ನಾವು ಅಷ್ಟೇ ಕಾರ್ಯಕ್ರಮ ಬಂದಿರ್ತೀವಿ. ಈ ಪಕ್ಷ ಅನ್ನೋದು ನಮ್ಗೆ ಅನ್ಸೋದೇ ಇಲ್ಲ. ಇಲ್ಲಿ ನಾವು ಬೇರೆ ಟೈಮಲ್ಲಿ ಬಂದಾಗ, ನಾವು ಯಾವ್ದೋ ಒಂದು ಕಾರ್ಯಕ್ರಮ ಬಂದಾಗ ನಮ್ಮ ಪಕ್ಷದ ಒಂದು ಕಾರ್ಯಕ್ರಮ ಕರೆದು ನಾವು ಮಾತಾಡ್ತೀವಿ. ಸುರೇಶ್ ಅವರು ಮಾತಾಡೋರು ನಮ್ಗೆ ಇಲ್ಲಿ ಯಾರು ನಮ್ಗೆ ಪಕ್ಷದ ಕಾರ್ಯಕ್ರಮ ಕಾಣಿಸ್ತಾನೆ ಇಲ್ಲ. ಎಲ್ಲ ಹೊಸ ಮಕ್ಕಳು, ಎಲ್ಲರೂ ಯಾವ ಒಂದು ಪಕ್ಷದಲ್ಲಿ ಗುರುತಿಸ್ಕೋಬೇಕಂತ ಬಂದಿಲ್ಲ, ಆ ಕನ್ನಡ ಭಾಷೆಗೋಸ್ಕರ ಬಂದಿದ್ದೀರ. ಈ ಒಂದು ಕನ್ನಡ ಅಭಿಮಾನ ನಮ್ಮ ಮನಸ್ಸಲ್ಲಿರಬೇಕು, ನಮ್ಮ ಜೀವನ ಶೈಲಿನಲ್ಲಿ ಅಳವಡಿಸ್ಕೋಬೇಕು. ನಾವು ಎಲ್ಲೇ ಇರಲಿ, ಹೆಂಗೆ ಇರಲಿ, ಕನ್ನಡ ನಾವು ಮನೆಯಬೇಕು. ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ನಡನೇ ಗೆಲ್ಗೆ, ಶ್ರೀ ಕನ್ನಡನೇ ಬಾಳ್ಗೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಎಲ್ಲೆಲ್ಲೂ ಕರ್ನಾಟಕದವರು ಕನ್ನಡಿಗರು ಇದ್ದಾರೋ ಅಲ್ಲೆಲ್ಲ ಆಚರಣೆ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಈ ತೋಟದಲ್ಲಿ ನಾವು ಬದುಕಕ್ಕೆ ಹೆಮ್ಮೆ ಪಡಬೇಕು. ಯಾಕೆ ಹೆಮ್ಮೆ ಪಡಬೇಕಂದ್ರೆ ದಿನ ನಾವು ಚಿನ್ನದ
ಕನ್ನಡ ಗಂಧದ ಭೂಮಿ ಮೇಲೆ ನಡೀತೀವಿ, ಓಡಾಡುತ್ತೀವಿ, ವಾಸ ಮಾಡುತ್ತೀವಿ. ಹಾಡಿ ಓಡಿ ಬರುವ ಪಾಲಾರು ಕಾವೇರಿ ನೀರನ್ನು ಕುಡಿತೀವಿ. ಮಲ್ಲಿಗೆ ಗುಲಾಬಿ ವಾಸನೆ ಬೀಸುವ ಗಾಳಿಯನ್ನು ಶ್ವಾಸ ಮಾಡುತ್ತೀವಿ. ಇಡೀ ವಿಶ್ವದಲ್ಲೇ ಕರ್ನಾಟಕ ರಾಜ್ಯ ಹಾಲು, ಚಿನ್ನ, ಗಂಧ, ರೇಷ್ಮೆ, ಈ ನಡುವೆ ಕಾಫಿಗೆ ಕೂಡ ಮೊದಲನೇ ಸ್ಥಾನ ಯಶಸ್ವಿಪಡಿಸಿದೆ. ಕಾರ್ಖಾನೆಗಳಿರೋದು ಕರ್ನಾಟಕ ರಾಜ್ಯದಲ್ಲಿ, ಅದೇ ರೀತಿಯಲ್ಲಿ ಡಿಫೆನ್ಸ್ ಕಾರ್ಖಾನೆಗಳು ಕೂಡ ಜಾಸ್ತಿ ಇರೋದು. ಭಾರತ ದೇಶ ಸ್ವತಂತ್ರ ಪಡೆದ ನಂತರ ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತ ದೇಶದ ಉದ್ಧಾರ ಮಾಡಬೇಕು, ಹಣ ಇಲ್ಲ ಅಂತ ವಿಶ್ವ ಬ್ಯಾಂಕ್ ಅಲ್ಲಿ ಹೋಗಿ ಸಾಲ ಕೇಳಿದ್ರು. ಹಣ ಕೊಡ್ತೀವಿ, ನಿಮ್ಮಲ್ಲಿ ಗ್ಯಾರಂಟಿ ಏನಿದೆ? ಆವಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದ್ರು, ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಚಿನ್ನದ ಗಣಿ ಇದೆ, ಅದನ್ನ ಹಣ ಇಟ್ಟು ಕೊಡಿ ಅಂತ ಹಣ ತಗೊಂಡು ಬಂದು ಭಾರತ ದೇಶವನ್ನು ಉದ್ಧಾರ ಮಾಡಿದ್ರು. ಅದರಲ್ಲಿ ಕರ್ನಾಟಕ ಮುಖ್ಯ ಭಾಗ. 8 ಜ್ಞಾನಪೀಠ ಪ್ರಸಿದ್ಧಿಯ ಪಡೆದಂತ ರಾಜ್ಯ ಕರ್ನಾಟಕ ರಾಜ್ಯ. ಶಿವರಾಮ್ ಖಂಡ್ರೆ, ಮಾಸಿ ವೆಂಕಟೇಶ ಅಯ್ಯಂಗಾರ್, ಗೋಕಾಕ, ಸರ್ ಎಂ ವಿಶ್ವೇಶ್ವರ ಹುಟ್ಟಿದ್ರು ಕರ್ನಾಟಕ. ಆ ತರ ಕರ್ನಾಟಕ ರಾಜ್ಯ ಈ ದೇಶದಲ್ಲಿ ಎಲ್ಲ ಹೆಚ್ಚಿನ ಮಟ್ಟದಲ್ಲಿ ಮುಂದೆ ಇದೆ. ಈ ರಾಜ್ಯದಲ್ಲಿ ನಾವು ಬದುಕಕ್ಕೆ ಹೆಮ್ಮೆ ಪಡಬೇಕು. ಈ ರಾಜ್ಯದ ನಾಡು, ನುಡಿ, ಜಲ, ಗಾಳಿ, ಸಂಸ್ಕೃತಿ ಎಲ್ಲದನ್ನು ನಾವು ಕಾಪಾಡಬೇಕು. ಎಂದು ನಾವು ಕನ್ನಡಿಗರಾಗಿ ಇರಬೇಕು. ಭಾರತ ದೇಶ ಸಂವಿಧಾನ, ಭಾರತ ದೇಶದಲ್ಲಿ 5 ವರ್ಷ ಹುಟ್ಟಿ ಬೆಳೆದಿದೆ, ಸಿಟಿಸನ್ಶಿಪ್ ಕೊಡ್ತಾರೆ ಭಾರತ ದೇಶದ ಪ್ರಜೆ ಅಂತ. ಆದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಓದಿ ಕೆಲಸ ಮಾಡಿ ಮದುವೆ ಮಾಡಿ ಎಲ್ಲ ಮಾಡಿ 50, 60, 70, 80 ವರ್ಷ ಆದ್ರೆ ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರೀತಿಸುವುದಿಲ್ಲ. ಇಲ್ಲಿನ ಗಾಳಿನ ಶ್ವಾಸ ಮಾಡ್ತೀವಿ, ನೀರನ್ನ ಕುಡಿತೀವಿ, ಎಲ್ಲ ಇಲ್ಲೇ ಮಾಡ್ತೀವಿ. ಐ ವಾಂಟ್ ಎವ್ರಿವನ್ ಟು ಬಿ ಇಂಡಿಯನ್ ಫಸ್ಟ್, ಇಂಡಿಯನ್ ಲಾಸ್ಟ್, ನಥಿಂಗ್ ಎಲ್ಸ್ ಇಂಡಿಯನ್. ಅದೇ ತರ ನಾವು ಹೇಳ್ತೀವಿ, ಐ ವಾಂಟ್ ಎವ್ರಿವನ್ ಟು ಬಿ ಕರ್ನಾಟಕನ್ ಫಸ್ಟ್, ಕರ್ನಾಟಕನ್ ಲಾಸ್ಟ್ ಅಂಡ್ ಕರ್ನಾಟಕನ್ ಅಂತ ಹೇಳಿ ಮತ್ತೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಎಲ್ಲರಿಗೆ 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಅಂಬೇಡ್ಕರ್ ಪರಿನಿರ್ವಾಣ ದಿನ ಆಗಲಿ, ವಿಶ್ವೇಶ್ವರ ಅಭಿಯಂತರ ದಿನ ಆಗಲಿ, ಸ್ವತಂತ್ರ ದಿನವಾಗಲಿ, ಎಲ್ಲ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಾಬು ನೇತೃತ್ವದಲ್ಲಿ. ಬಾಬು ಬರೀ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಧ್ಯಕ್ಷರು. ಎಲ್ಲ ಹೇಳ್ತಾರೆ ಬಾಬು ಎಲೆಕ್ಷನ್ ಘೋಷಣೆ ಮಾಡ್ತಾರಂತ. ನಾವು 10 ಲಕ್ಷ ಖರ್ಚು ಮಾಡಿದ್ವಿ, ನಾವು ಖರ್ಚು ಮಾಡಿದ್ರೆ ಓಟರ್ಸ್ ಕೊಂಡು ಹೋಗಬೇಕಾಗಿತ್ತು. ನಮ್ಗೇನು ಕಾರ್ಯಕ್ರಮ ಇಲ್ಲ. ದೇಶದ ಮೇಲೆ ಪ್ರೀತಿ, ರಾಜ್ಯದ ಮೇಲೆ ವಿಶ್ವ, ಮನಸ್ಸಿನ ಮೇಲೆ ಅಭಿಮಾನ, ಆದ್ದರಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಾವು ಅಂಬೇಡ್ಕರ್ ವಾದಿಗಳು, ಸೆಕ್ಯುಲರ್. ಇಲ್ಲಿ ನಾವು ಜಾತಿ, ಮತ, ಭೇದ, ಭಾಷೆ ಇಲ್ಲದಿದ್ರೆ ಎಲ್ಲ ಅಣ್ಣನ್ ತಮ್ಮದರಾಗಿ ಬಾಳಬೇಕು, ಒಗ್ಗಟ್ಟಾಗಿರಬೇಕು, ಒಂದೇ ಒಂದು ಉದ್ದೇಶ. ಅದಕ್ಕೆ ಬಾಬು ಬಂದು ಬಾಬು ಚುನಾವಣೆ ಮಾಡ್ತಾ ಇದೆ. ನೆಕ್ಸ್ಟ್ ಗೆದ್ದು ಬಂದು ಸಾಯಂಕಾಲ ಕಾರ್ಯಕ್ರಮ ವಿತ್ ಮ್ಯೂಸಿಕ್ ಅಂಡ್ ಆರ್ಕೆಸ್ಟ್ರಾ. ನೆಕ್ಸ್ಟ್ ಬಾಬು ತಂಡ ಗೆಲ್ತದೆ. ನೆಕ್ಸ್ಟ್ ಮಹೇಶ್ ಅವ್ರ ಸಾಹೇಬರು ಹೇಳಿದ್ರು ಇವತ್ತೇ ಇಡ್ಬೇಕಂತ, ನಮ್ಗೆ ಆರ್ಕೆಸ್ಟ್ರಾ ಸಿಕ್ಕಿಲ್ಲ. ನೆಕ್ಸ್ಟ್ ನಾವು ಗೆದ್ದು ಬಂದು ಏನೋ ಅವಕಾಶ ಇದ್ರೆ ಅಧ್ಯಕ್ಷರಾಗಿ ಕೂಡ ಬಂದು ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಮುಂದೆ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳ್ತಾ ಬಾಬು ಅವರಿಂದ ಈ ಒಂದು 70ನೇ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮ ಈ ಭಾಗದಲ್ಲಿ ನಡೆದಿದೆ. ಪ್ರತಿ ವರ್ಷ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಈ ಭಾಗದಲ್ಲಿ ಮಾಡಿದ್ವಿ. ನಾವೆಲ್ಲರೂ ಕೂಡ ಯಾವುದೇ ಇವಾಗ ನಮ್ಮ ಮುಖಂಡರು ಹೇಳಿದ್ರೆ ಇಷ್ಟೊತ್ತು ಯಾವುದೇ ಭೇದ ಭಾವ ಇಲ್ಲದೆ, ಜಾತಿ ಮತ ಅಂದೆ ಯಾವುದೇ ಇಲ್ಲದೆ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಯಾಕಂದ್ರೆ ಅದು ಬರ್ತದೆ ಸರ್ವೇ ಸಾಧಾರಣವಾಗಿ ಬರ್ತದೆ. ಬಾಬು ಯಾವುದೊಂದು ಪಾರ್ಟಿ ಇದ್ದಾನೆ, ಆ ಪಾರ್ಟಿಗೋಸ್ಕರ ಇರ್ತಾನೆ, ನಿಜ ಇಲ್ಲ ಅಂತ ಹೇಳಿಲ್ಲ. ಆದರೆ ನನ್ನ
ಉತ್ತೇಜನಕ್ಕೆ, ನನ್ನ ಅಭಿವೃದ್ಧಿಗೆ, ಆ ಪಕ್ಷದಿಂದ ಸಾರ್ವಜನಿಕರಿಗೆ ಏನು ಸೇವೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಪಕ್ಷದಲ್ಲಿ ಇದ್ದೀವಿ. ಆದರೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಡೀ ಏನು ವಾರ್ಡ್ ಇದೆ, ವಾರ್ಡ್ಗೆ ಸರ್ವೋತ್ತಮುಖ ಅಭಿವೃದ್ಧಿಗೆ ಹಣವನ್ನ ಇಟ್ಟು ಸದಾ ಸಿದ್ಧವಾಗಿ ಈ 9.5 ವರ್ಷ ಅವಧಿಯಲ್ಲಿ ಈ ಭಾಗದಲ್ಲಿ ಈ ಪ್ರೆಸೆಂಟ್ ಆಗಿ ಇವಾಗ ಕೂತಿರ್ತಕ್ಕಂಥ ಅಧ್ಯಕ್ಷರಾಗ್ಲಿ, ಈ ಮುಂದೆ ಇದ್ದಂತ ಅಧ್ಯಕ್ಷರಾಗ್ಲಿ, ಆ ಮುಂದೆ ಇದ್ದಂತ ಅಧ್ಯಕ್ಷರಾಗ್ಲಿ, ಭಾಗ್ಯಮ್ಮ ಶ್ರೀನಿವಾಸ್ ಆಗಿರ್ಲಿ, ಕಲಾವತಿ ರಮೇಶ್ ಆಗಿರ್ಲಿ, ಜೆ ಸುರೇಶಣ್ಣ ಆಗಿರ್ಲಿ, ಅವರ 3 ಅವಧಿಯಲ್ಲಿ ಕೂಡ 75 ಲಕ್ಷ ರೂಪಾಯಿ ಅಭಿವೃದ್ಧಿಯನ್ನ ಈ ಭಾಗದಲ್ಲಿ ಮಾಡಿ ತೋರಿಸಿದ್ದೀನಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ಪಕ್ಷ ಮನುಷ್ಯನಿಗೆ ವ್ಯಕ್ತಿತ್ವ ಮುಖ್ಯ. ಪಕ್ಷ ಎಲ್ಲ ಮತ್ತೆ 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 ಬರ್ತದೆ. ನಾವು ಇವತ್ತು ಮಾತ್ರ ನಮ್ದು, ನಾಳೆ ನಮ್ದಿಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಆ ಮುಖಾಂತರ ನಾವು ವ್ಯಕ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಭಾವನೆಯಿಂದ ಎಲ್ಲಾರನ್ನೂ ಸೇರಿಸಿ ಮಾಡ್ತೀವಿ. ಮೊನ್ನೆ ಯಾರೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಭೆ ಮಾಡಿ ಮಾತಾಡಿದ್ದಾರೆ. ಏನ್ ಮಾತಾಡಿದರೆ, ಬಾಬು ಕರೆದ್ರೆ ಎಲ್ಲ ಜನಾಂಗದವರು ಎಲ್ಲ ಪಾರ್ಟಿಯವರು ಅಲ್ಲಿ ಸೇರ್ತಾರೆ, ನಾವು ಕರೆದ್ರೆ ಯಾಕೆ ಬರಲ್ಲ? ಅವ್ರು ಒಂದು ಕನ್ಫ್ಯೂಷನ್. ಕೋಲಾರಲ್ಲಿ ಮಾತಾಡಿದ್ದಾರೆ, ನಾವು ಸರ್ವ ಜನಾಂಗದ ಆಸ್ತಿ, ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, ಜನಪ್ರತಿನಿಧಿ ಯಾರೇ ಆಗಿರಲಿ, ಅವ್ರು ಗೆಲ್ತಕ್ಕಂಥದ್ದು ಮಾತ್ರ ಚುನಾವಣೆ ಚಿಹ್ನೆ. ಇನ್ನ ಗೆದ್ದ ಮೇಲೆ ನಾವು ಸರ್ವ ಜನಾಂಗದ ಆಸ್ತಿ. ಪ್ರತಿಯೊಬ್ರು ಮತ ಹಾಕ್ದವರು ಹಾಕ್ದೇ ಇರೋರು ಪ್ರತಿಯೊಬ್ರು ಕೂಡ ನಮ್ಮನ್ನ ರಸ್ತೆಯಲ್ಲಿ ನಿಲ್ಲಿಸಿ ಅಭಿವೃದ್ಧಿ ಮಾಡುವಂತಕ್ಕಂಥ ಕೇಳ್ತಕ್ಕಂಥ ಹಕ್ಕು ಅದೆಲ್ಲ ಸಹಜ. ಸುರೇಶ್ ಅವ್ರಿಗೆ ಆತ್ಮೀಯ ಸ್ನೇಹಿತರು, ಅವ್ರ ರಿಲೇಷನ್ ಕೂಡ. ನೀವು ಅದಕ್ಕೆ ಏನ್ ಮಾಡ್ತೀರ ಅಂತ ಕೇಳಿದ್ರೆ, ಯಾಕಂದ್ರೆ ಆ ತರ ಕೇಳೋರು ಇರ್ಬೇಕು, ಅವಾಗೇ ನಾವು ಎಚ್ಚೆತ್ತು ಕಟ್ಟತಕ್ಕಂಥದ್ದು. ಆ ತರ ಹೇಳ್ತಾ ರಾಜಕೀಯ ಭಾಷಣ ಅಲ್ಲ ಇದು. ದಯವಿಟ್ಟು ಯಾರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಬೇಕು. ಪ್ರತಿ ವರ್ಷ ಅಧಿಕಾರ ಇರಲಿ ಇರದೇ ಹೋಗಿ ಈ ಭಾಗದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೆಯುತ್ತದೆ, ನಡೆಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ, ನಮ್ಮ ನಾಡು, ನಮ್ಮ ನುಡಿ, ನಾವಿರ್ತಕ್ಕಂಥ ಭೂಮಿನೇ ನಮಗೆಲ್ಲ ಸ್ವಂತ, ನಾವಿರ್ತಕ್ಕಂಥ ನೆಲನೇ, ನಿಂತಿರ್ತಕ್ಕಂಥ ಜಾಗನೇ ನಮಗೆಲ್ಲ ಸ್ವಂತ ಅಂತಕ್ಕಂಥದ್ದು ಹೇಳ್ತಾ, ಎಲ್ಲಾದರೂ ಇರು ಎಂದಾದರೂ ಇರು, ಎಂದೆಂದು ಬನ್ನಿ ಕನ್ನಡವಾಗಿರು. ನಾನು ನವೆಂಬರ್ 1 ಕನ್ನಡಿಗ ಅಲ್ಲ, ಪ್ರತಿದಿನ ಕೂಡ ಕನ್ನಡಿಗ ಅಂತಕ್ಕಂಥದ್ದು ಹೇಳಲಿಕ್ಕೆ, ನಂಬರ್ 1 ಕನ್ನಡಿಗ ಅಂತಕ್ಕಂಥದ್ದು ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ.